ಅದೇ ಬೆಟರ್ ಅದಾದ ಹಿಂದೆ ನಾವು ಏನು ಮಾಡಿದ್ರು ಉಪಯೋಗ ನಾವು ಬೇರೆ ದುಡ್ಡು ಕೊಡ್ರಿ ಜೀವನಕ್ಕೆ ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕಕ್ಕೆ ಪಂಚಾಯತಿಯಿಂದ ಪರ್ಮಿಷನ್ ಕೊಡಕ್ಕೆ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ ಸರ್ ಇನ್ನು ಉಳಿದ ದುಡ್ಡಿನ ವ್ಯವಸ್ಥೆ ಮಾಡಬೇಕು ಅಂದ್ರೆ ಇಲ್ಲಿ ಪಿ ಡಿ ನಾವು ಇದು ಮಾಡ್ತಿದ್ವಿ ವಿಡಿಯೋ ಮಾಡ್ತೀವಿ ಪಿ ಡಿ ಅವ್ರು ಬಂದಿದ್ರು ಸರ್ ಇಲ್ಲಿ ಉಳ್ಳಳ್ಳಿ ಪಿ ಡಿ ಒ ಮತ್ತು ನಂಜನಗೂಡು ಪಿ ಡಿ ಅವರು ಇದೇನೇ ಎಮ್ ಎಲ್ ಅವ್ರು ಫೋನ್ ಮಾಡಿದ್ರು ಹೋಗಿ ಹುಡುಗಿ ನೋಡಿ ಅಂತ ಅಂದರು ಅದಕ್ಕೆ ಬಂದಿದ್ದೀನಿ ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರಂದ್ರೆ ನಂಜನಗೂಡು ಪಿ ಡಿ ಅವರು ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಇರ್ತದೆ ಇನ್ನು 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕು ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೋದರು ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕಲಿಲ್ಲ ನಾನೇ ಹೋದೆ ಒಂದು ಸರಿ ಹೋದೆ 7ನೇ ಸರಿ ಸಿಕ್ಕರು ಪಿ ಡಿ ಅವರು ಏನಾಯ್ತು ಸರ್ ಹುಡುಗಿರು ಅಂತಂದು ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಸೈಟ್ಗಳು ಎಲ್ಲೂ ಇಲ್ಲ ಅದು ಯಾವುದು ಸೈಟ್ ಮಾಡ್ತಾರೆ ನೋಡಿ ಅದು ಇದೆ ಅಂತ ಎಲ್ಲಿ ಅದು ಪರ್ಮಿಷನ್ ತಗೊಂಡು ಅವ್ರು ಹೇಳಿದೆ ಅವರು ಡೈರೆಕ್ಷನ್ ಕೊಟ್ಟು ಅದಕ್ಕೆ ನೀವು ಡಿಸಿಯವರೇ ಕಳಿಸಿದಾರೆ ಅವ್ರನ್ನ ಮಾಡಿಕೊಡ್ತಾರೆ ಈಗ ತೊಂದರೆ ಇಲ್ಲ ನೆಕ್ಸ್ಟ್ ಬ್ಯಾಚಲ್ಲಿ ಮಾಡಿಕೊಡ್ತಾರೆ ಅದು ಏನು ಬೇಕೋ ವ್ಯವಸ್ಥೆ ಮಾಡ್ಕೊಡೋದ ಆದರೆ ನೀವು ದುಡಿಮೆ ಮಾಡ್ಕೋಬೇಕು ನಾವು ಇಲ್ಲ ಒಂದು 50,000 1 ಲಕ್ಷನೋ ಕೊಟ್ಟರು ಅದು ಇಟ್ಕೊಂಡು ನೀವು ಖರ್ಚು ಮಾಡ್ತಾ ಹೋದ್ರೆ 1 ತಿಂಗಳು 2 ತಿಂಗಳಿಗೆ ಆಯ್ತದೆ ಖಾಲಿ ಇಲ್ಲ ಸರ್ ಒಂದು ದಿನ ಉಳ್ಕೊಳ್ಳಲ್ಲ ಇವತ್ತು ಮನೆಯದು ಬ್ರದರ್ ಅದು ಒಂದು ಲೀಸ್ಗೆ 3 ವರ್ಷಕ್ಕೆ ಕೊಡಲಿ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡಿ ಒಂದು ಸಣ್ಣ ಊರಲ್ಲೇ ಏನಾದ್ರು ಮಾಡಿ ಕನ್ವಿನ್ಸ್ ಮಾಡಿ ಅನ್ನೋದು ಕೇಳಿ ಈಗ ಕರೆಸ್ಕೊಂಡಿದ್ದೆ ಅದಕ್ಕೆ ಇವ್ರನ್ನ ಲೀಸ್ ಒಟ್ಟಿಗೆ ಸರ್ಕಾರ ಮಾಡಿಸ್ತೇನೆ ಅಂತಂದ್ರೆ ಈಗ ಸರ್ಕಾರದಲ್ಲಿ ಇಲ್ಲಿವರೆಗೆ ಯಾರಿಗೂ ಮನೆಯೂ ಇಲ್ಲ ಸೈಟು ಇಲ್ಲ ಬರೀ ಬಿಲ್ಡಪ್ ತಿರುಗ್ತಾವೆ ಕಡಿಮೆನಲ್ಲಿ ಮನೆ ಸಿಕ್ಕಿರಿ ಜಾಸ್ತಿ ಹೇಳಿದ್ರು ಇವರು ಕಡಿಮೆನಲ್ಲಿ ಸಿಗುತ್ತೆ ಒಂದು 10 ಸೈಟ್ ಒಂದು ಫೈನಲ್ ಆಗಿ ಒಂದು 15 ದಿವಸ ಪರ್ಮನೆಂಟ್ ಅನುಕೂಲ ಮಾಡ್ಕೊತಾರೆ ಇವರು ಸತ್ತೋಗ್ಬಿಡ್ತಾರೆ ಇದನ್ನು ಸತ್ತೋಗ್ಬಿಡ್ತಾವೆ ಮಾಡೋದು ಕಷ್ಟ ಅದಕ್ಕೆ ಮನೆ ಮಾಡಿಕೊಟ್ಬಿಡಿ ಮನೆ ಮಾಡಿಕೊಟ್ಟು ವಿಡಿಯೋ ಮಾಡಿ ನೀವು ಕಳಿಸ್ತಾ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು ಆಯ್ತಮ್ಮ ಅದು ಅವನು ಸ್ವಲ್ಪ ಕಾಲೊಂದು ಸರ್ವ್ ಮಾಡಿಕೊಟ್ರೆ ಕಾಲು ಸರ್ವ್ ಮಾಡಿಕೊಡ್ತೀವಿ ಕೊಟ್ರೆ ಅಂಗಡಿ ಮಾಡಿಕೊಟ್ಟು ಅವ್ನು ಅಂಗಡಿ ಜೀವನ ಮಾಡ್ಬೋದು ಕಷ್ಟಪಡ್ಬೋದು ನೀನು ಬದುಕಿರೋರು ನೋಡ್ಕೊಳ್ಳೋದು ಮಕ್ಕಳಿಗೆ ಎಲ್ಲಿ ಕಳಿಸ್ತಿದ್ದೀರಿ ಈಗ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಯ್ತೈತೆ ಅಂಗನವಾಡಿ ಹೋಯ್ತೈತೆ ಅಂಗನವಾಡಿ ಕಳಿಸ್ತಾ ಇದ್ದೀವಿ ಎಜುಕೇಷನ್ ಸ್ವಲ್ಪ ಎಜುಕೇಷನ್ ಪುಣ್ಯ ಕೆಲಸ ಈಗ ಹರೀಶ್ವರ್ MLA ಅವರಿಬ್ಬರು ತರ್ತಾರಂತ ರವಿನೂ ಇದಾನೆ ಮತ್ತಿಲ್ಲಿ ನಮ್ಮ ಲೋಕಲ್ ಲೀಡರ್ಗಳು ಇವರು ಎಲ್ಲ ನಿಂತೆಲ್ಲ ಮಾಡ್ಕೊಡ್ತಾರೆ ನನ್ನ ಮನೆದೊಂದು ಏನು ಮಾತಾಡಿ ನೋಡಿದ್ರೆ ಒಂದು ಸತಿ ಸದ್ಯಕ್ಕೆ ಸರ್ 50 ಕೊಟ್ಟಿರುವಂಥ ಆಮೇಲೆ ಉಳಿದು ಏನೇನು ಬೇಕು ಮರ್ಯಾದೆ ವ್ಯವಸ್ಥೆ ಮಾಡಿಸ್ಕೊಡ್ತೇನೆ ನಿನಗೆ ಆತ್ಮಶಾಂತಿ ಸಿಗಬೇಕು ಮನೆ ದೇವ ಏನು ಬೇಕು ಆಯ್ತು ಜಾಗ ಮಾಡ್ಕೊಡ್ತೀವಿ ನಾವು ಮನೆ ನಮ್ಮ ಮಜ ಎತ್ಕೊಂಡು ಹೋಗೋದಾಗ ಎಲ್ಲ ಕರ್ಕೊಂಡು ಹೋಗ್ತಾ ಇರೋದೇ ಕಷ್ಟ ಈ ಮನೆ ಕೈ ಮಾಡ್ತೀನಿ ಧಾನ್ಯಗಳು ಮಾಡಿಕೊಡ್ತಾರೆ ಮನೆ ಕಟ್ಕೊತಾರೆ ಹಾಸ್ಪಿಟ್ಲ್ ನಾನು ಅವತ್ತೇ ಕೇಳಿದೆ ಕರ್ಕೊಂಡು ಹೋಗ್ತೀನಿ ಅಂತ
ಇದು ನೀವು ಇಂಜೆಕ್ಷನ್ನು ಇದೆಲ್ಲ ಕೊಡಬೇಕು ಅಂದ್ರಲ್ಲ ದಿವಸ ಖರ್ಚಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಧೈರ್ಯವಾಗಿ ಎದುರು ಬಿಡ. ಕಾಲ್ ಕಟ್ಬಿಡ್ತೀನಿ. ಬೇಡ 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 ಸರಿ ಅನ್ನೋದು ಮಾಡಿಸ್ಕೊಡಿ ಸರ್. ಇಲ್ಲ ಮನೆ ಮಾಡಿಸ್ಕೊಡ್ತೀವಿ ಬಿಡು, ಮಾಡಿಸ್ಕೊಡ್ತೀವಿ ಬಿಡು, ಮಾಡಿಸ್ಕೊಡ್ತೀವಿ ಬಿಡು. ಅವ್ರ ತಾಯಿ ಏನ ತಗೊಂಡ್ರೆ ಮೇಳಪುರ ನಾನು ಗುಜಗಣ ಪ್ರತಿನಿಧಿಗಾಗಿರೋದು ಇವ್ರು. ಇಲ್ಲಿ ಎಷ್ಟು ವರ್ಷದಿದೆ? 25 ವರ್ಷ. 25 ವರ್ಷ. ಬಟ್ ನಿಮ್ಮ ಆಸ್ತಿ ಎಲ್ಲ ಇವಳಿಗೋಸ್ಕರ ಕಳಿಸಿದ್ದೀವಿ. ಚಾಮುಂಡೇಶ್ವರಿ ಕ್ಷೇತ್ರ ಗಂಡನು ಅಲ್ಲಿಗೆ ಬರ್ತಾರೆ. ಅವ್ರ ಗಂಡನು ಚಾಮುಂಡೇಶ್ವರಿ ಚಾಮರಾಜೇಶ್ವರಿ ಯಾವ ಯಾವ ಬನ್ನೂರು ಮೇಲೆ ಇವ್ರ ತಾಯಿಯವರೆಲ್ಲ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಬಿಡಿ, ಏನು ತರ ಕೆಡಿಸ್ಕೋಬೇಡಿ. ಅವೆಲ್ಲ ಕೂತ್ ಮಾತಾಡಿ ಮಾಡ್ಕೊಡ್ತೀನಿ.